ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೋಹನಾಸ್ ಡ್ರೀಮ್ ಸ್ಟುಡಿಯೋ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಲ್ಲಿ ನಾನು ಇವತ್ತು ತೋರಿಸ್ತಿರೋದು ಪೇಪರ್ ಕ್ರಾಫ್ಟು. ಪೇಪರ್ ಕ್ರಾಫ್ಟ್ ಅಂದರೆ ಇದರಲ್ಲಿ ಏನು ಮಾಡ್ತಿದ್ದೀವಪ್ಪ ಅಂದರೆ ಬೋರ್ಡ್ ಡೆಕೋರೇಷನ್. ಸ್ಕೂಲ್ಗಳಲ್ಲಿ ನಾವು ಬೋರ್ಡ್ ಡೆಕೋರೇಷನ್ಗೆ ಬಾರ್ಡರ್ಸ್ಗಳನ್ನ ಯೂಸ್ ಮಾಡ್ತೀವಲ್ವಾ, ಆ ಬಾರ್ಡರ್ಸ್ಗಳನ್ನ ಯಾವ ರೀತಿ ಸುಲಭವಾಗಿ ಮಾಡ್ಬೋದು ಅಂತ ನಾನಿಲ್ಲಿ ಶೋ ಮಾಡ್ತಾ ಇದ್ದೀನಿ. ಈ ರೀತಿ ಒಂದು ಕಲರ್ನ ಶೀಟ್ನ ತೊಗೊಂಡು ಅದನ್ನು ನಮಗೆ ಯಾವ ಸರ್ಕಲ್ ಕಟ್ ಮಾಡ್ತಿದ್ದೀವಿ ನಾವಿಲ್ಲಿ, ಹಾಗಾಗಿ ನಮಗೆ ಎಷ್ಟು ಸೈಜಿಗೆ ಸರ್ಕಲ್ ಬೇಕು ಅನ್ನೋದನ್ನು ನೋಡಿಕೊಂಡು ಆ ಸೈಜಿಗೆ ನಾವು ಇಲ್ಲಿ ಪೇಪರ್ನ ಕಟ್ ಮಾಡ್ತಾ ಇದ್ದೀವಿ. ಸರ್ಕಲ್ ಡ್ರಾ ಮಾಡೋದಕ್ಕೆ ಈ ರೀತಿ ಯಾವ್ದಾದ್ರು ಒಂದು ಬಾಕ್ಸ್ ತೊಗೊಂಡ್ರೆ ಆಗುತ್ತೆ. ಪ್ಲೇ ಬಾಕ್ಸ್ ತೊಗೊಂಡಿದ್ದೀನಿ ನಾನಿಲ್ಲಿ. ಈ ರೀತಿ ಎಲ್ಲ ಸರ್ಕಲ್ಗಳನ್ನ ನಾನಿಲ್ಲಿ ಡ್ರಾ ಮಾಡ್ಕೋತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಕ್ರಾಫ್ಟು ನಮಗೆ ಪೇಪರ್ ಕ್ರಾಫ್ಟ್ ಮಾಡೋದ್ರಿಂದ ಈಸಿಯಾಗಿ ಬೇಗ ಕೆಲಸ ಆಗುತ್ತೆ, ಮತ್ತು ಇದು ತುಂಬ ಅಟ್ರಾಕ್ಟಿವ್ ಆಗಿ ಕೂಡ ಕಾಣುತ್ತೆ. ಈ ಕಲರ್ಸ್ಗಳನ್ನ ನಾವು ಯೂಸ್ ಮಾಡೋದ್ರಿಂದ ಈ ರೀತಿ ಎಲ್ಲ ಗ್ರೀನ್ ಕಲರ್ನ ನಾನು ಇಲ್ಲಿ ಸರ್ಕಲಾಗಿ ಡ್ರಾ ಮಾಡಿಕೊಂಡು ಒಂದ್ಸರಿ ಕಟ್ ಮಾಡಿದ್ರೆ ನನಗೆ ಇಲ್ಲಿ ಕೆಳಗಡೆ 5 to 6 ಪೇಪರ್ಸು ಸರ್ಕಲಾಗಿ ರೆಡಿಯಾಗಿ ಸಿಗುತ್ತೆ, ಇನ್ಸ್ಟೆಡ್ ಆಫ್ ಕಟಿಂಗ್ ಒನ್ ಸರ್ಕಲ್. ಇದೇ ಥರ ನಾನು ಇಲ್ಲಿ ಆರೆಂಜ್ ಕಲರ್ ಪೇಪರ್ನ ಕೂಡ ಫೋಲ್ಡ್ ಮಾಡಿ ಇಟ್ಕೊಂಡು ಸರ್ಕಲ್ ಡ್ರಾ ಮಾಡಿದ್ದೀನಿ. ಈ ಸರ್ಕಲ್ ಡ್ರಾ ಮಾಡಿದ್ಮೇಲೆ ಅದನ್ನು ಒಂದೊಂದೇ ಸರ್ಕಲ್ಸ್ನ ಕಟ್ ಮಾಡ್ತಾ ಹೋದಾಗ ನನಗೆ ಇಲ್ಲಿ ಕೆಳಗಡೆ ಸುಮಾರು ಸರ್ಕಲ್ ಸಿಗುತ್ತೆ. ಈ ರೀತಿ ನಾವು ಇದನ್ನು ಕಲರ್ನ ಪೇಪರ್ಸ್ನ ಸರ್ಕಲ್ ಆಗಿ ಕಟ್ ಮಾಡಿಕೊಂಡು ಎಲ್ಲ ರೆಡಿ ಇಟ್ಕೋಬೇಕು. ನಾನಿಲ್ಲಿ ಯೂಸ್ ಮಾಡಿರೋದು ಆರೆಂಜ್ ಮತ್ತು ಗ್ರೀನು, ಪಿಂಕು, ಯೆಲ್ಲೋ ಈ ರೀತಿ ಪೇಪರ್ಸ್ನ ಯೂಸ್ ಮಾಡಿದ್ದೀನಿ. ಎಲ್ಲ ಕಟ್ ಮಾಡಿದ್ಮೇಲೆ ನಾವು ಇದನ್ನು ಒಂದು ಪ್ಲೇನ್ ಶೀಟಿಗೆ ಪೇಸ್ಟ್ ಮಾಡ್ಕೋತೀವಿ. ಈ ರೀತಿ ಪ್ಲೇನ್ ಶೀಟ್ ತೊಗೊಂಡು ಅದನ್ನು ಪೇಸ್ಟ್ ಮಾಡ್ಕೋತೀವಿ. ಎಲ್ಲ ಸರ್ಕಲ್ ಪೇಸ್ಟ್ ಮಾಡಿದ್ಮೇಲೆ ನಿಮಗೆ ಫೈನಲ್ ಲುಕ್ಕು ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ ನಾನು. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಈ ರೀತಿ ಫೈನಲ್ ಲುಕ್ ಈ ರೀತಿ ಕಾಣಿಸುತ್ತೆ. ಇದೇ ರೀತಿ ನಾನಿಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ನ ಕಾಂಬಿನೇಷನ್ ಆಗಿ ಮಾಡಿದ್ದೀನಿ. ಇಲ್ಲಿ ಒಂದು ಸೈಡ್ ವೇವ್ಸ್ ಕಟ್ ಮಾಡಿ ಸ್ಮಾಲ್ ವೈಟ್ ಪೇಪರ್ಸ್ನ ಸರ್ಕಲ್ಲಾಗಿ ಕಟ್ ಮಾಡಿ ಪೇಸ್ಟ್ ಮಾಡಿದ್ದೀನಿ. ಫೈನಲ್ ಔಟ್ಕಮ್ ಈ ರೀತಿ.